ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಒಂದು ಬೇಬಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹಾಕೋಬಹುದು ಬೇಬಿ ಕುಚ್ಚು. ನೋಡಿ, ಸೀರೆ ಕಲರ್ ನೋಡಿ, ಫುಲ್ ರನ್ನಿಂಗ್ ಬ್ಲೂ ಕಲರ್ ಐತಿ, ಬಾರ್ಡರ್ ಗ್ರೀನ್ ಕಲರ್ ಐತಿ, ಲೈಟ್ ಗ್ರೀನು. ಅದಕ್ಕೆ ನಾನು ದಾರ 2 ಕಲರ್ ತಗೊಂಡಿನಿ. ಬೇಬಿ ಕುಚ್ಚು ಹಾಕಕ್ಕೆ 2 ಕಲರ್ ದಾರ ಬೇಕು. ಇವಾಗ ದಾರ ಸುತ್ತಿ ರೆಡಿ ಮಾಡ್ಕೋಬೇಕು. ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. 2 ಕಲರ್ ದಾರ ತಗೊಂಡಿನಿ, ಬಾರ್ಡರ್ ಕಲರ್ ಒಂದು, ರನ್ನಿಂಗ್ ಕಲರ್ ಒಂದು. ಇವಾಗ ದಾರ ಸುತ್ತಿ ರೆಡಿ ಮಾಡ್ತೀನಿ. ಇಲ್ಲಿ ನೋಡಿ, ಈ ಥರ ಒಂದು ಬುಕ್ ತಗೊಂಡಿನಿ. ನಿಮ್ಮ ಹತ್ರ ಈ ಥರ ಬುಕ್ ಇರುತ್ತಲ್ಲ, ಆ ಬುಕ್ಕಿಗೆ ದಾರ ಸುತ್ಕೋಬೇಕು. 2 ಕಲರ್ ದಾರ ಸುತ್ಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ದಾರ ಸುತ್ಕೋತೀನಿ. ಬುಕ್ ಮೇಲೆ ಸುತ್ಕೋಬೇಕು ದಾರ. ನಾನು ಈಗ ಟೋಟಲಾಗಿ 67 ದಾರ ಸುತ್ಕೋತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಸುತ್ಕೋಬಹುದು. ದಪ್ಪ ಕುಚ್ಚು ಬೇಕಂದರೆ ಜಾಸ್ತಿ ಸುತ್ಕೊಳ್ಳಿ. ನಾನು ಮೀಡಿಯಮ್ ಆಗಿ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ 67 ದಾರ ಸುತ್ಕೋತೀನಿ. ತುಂಬ ಈಸಿ ಐತಿ. ಈ ಥರ ಟ್ರೈ ಮಾಡಿ ಒಂದ್ಸಲ. ತುಂಬ ಸಿಂಪಲ್ಲಾಗಿ ಹಾಕೋಬಹುದು. ಸೂಜಿ ಕೂಡ ಯೂಸ್ ಮಾಡೋದಿಲ್ಲ ನಾನು ಬೇಬಿ ಕುಚ್ಚಿಗೆ. ಈ ಥರ ಸುತ್ತಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಬೇಬಿ ಕುಚ್ಚು ಹಾಕೋಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಒಂದ್ಸಲ. 67 ದಾರ ಸುತ್ತಕೊಂಡಿನಿ ನೋಡಿ. 67 ದಾರ ಸುತ್ತಕೊಂಡಿನಿ. ಬೇಕಂದರೆ ಜಾಸ್ತಿ ಕೂಡ ಸುತ್ಕೋಬಹುದು. ನಾನು 67 ಸಾಕಂತ ಅಷ್ಟೇ ಸುತ್ಕೊಂಡಿನಿ. ಇವಾಗ ನೋಡಿ, ಸೆಂಟ್ರಲ್ಲಿ ಹಿಡ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಇವಾಗ ಗಮ್ ಹಾಕೋಬೇಕು. ಇವಾಗ ನೋಡಿ, ಸೆಂಟ್ರಲ್ಲಿ ಹಿಡ್ಕೊತೀನಿ. 2 ಸೈಡ್ ಅಷ್ಟೇ ಇರಬೇಕು ನೋಡಿಕೊಂಡು ಸೆಂಟ್ರಲ್ಲಿ ಹಿಡ್ಕೊಂಡು ಇವಾಗ ಕಟ್ ಮಾಡ್ಕೊತೀನಿ ನೋಡಿ. ಈ ರೀತಿ ಹಿಡ್ಕೋಬೇಕು. ಹಿಡ್ಕೊಂಡು ಕಟ್ ಮಾಡ್ಕೊತೀನಿ. ಕಟ್ ಮಾಡಿ ಗಮ್ ಹಾಕೋತೀನಿ. ಗಮ್ ಹಾಕಿಬಿಟ್ರೆ ಮುಂದೆ ಗಟ್ಟಿ ಆಗುತ್ತಲ್ಲ, ಕುಚ್ಚು ಕಟ್ಟಕ್ಕೆ ಈಜಿ ಆಗುತ್ತೆ. ಸೂಜಿ ಬೇಕಾಗೋದಿಲ್ಲ. ಈ ರೀತಿ ಟ್ರೈ ಮಾಡಿ ನೋಡಿ. ಸೂಜಿ ಕೂಡ ಬೇಕಾಗಲ್ಲ. ಈಸಿಯಾಗಿ ಬೇಬಿ ಕುಚ್ಚು ಹಾಕ್ಬೋದು. ಸ್ವಲ್ಪ ಗಮ್ ಹಾಕೋತೀನಿ. ಗಮ್ ಹಾಕಿ ಈ ರೀತಿ ಮಾಡಿದ್ರೆ ಗಟ್ಟಿ ಆಗುತ್ತೆ. ಮುಂದೆ ಸ್ವಲ್ಪ ಗಟ್ಟಿ ಆಗಬೇಕು, ಅಂದರೆ ಈಜಿ ಆಗುತ್ತೆ ಕುಚ್ಚು ಹಾಕೋಕ್ಕೆ ನೋಡಿ. ಈ ಥರ ದಾರ ರೆಡಿ ಮಾಡಿ ಇಡಬೇಕು. ಸ್ವಲ್ಪ ಹೊತ್ತು ಹಾಗೆ ಇಡಬೇಕು, ಗಟ್ಟಿ ಆಗುತ್ತೆ. ಸ್ವಲ್ಪ ಆರಬೇಕು, ಆರಿದ್ಮೇಲೆ ಗಟ್ಟಿ ಆಗುತ್ತೆ. ಇವಾಗ ಗಟ್ಟಿ ಆಗೋದಿಲ್ಲ. ಸ್ವಲ್ಪ ಹೊತ್ತು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ಎಲ್ಲ ರೆಡಿ ಮಾಡಿ ಆಮೇಲೆ ಕುಚ್ಚು ಹಾಕಿದ್ರೆ ಬೇಗ ಬೇಗ ಹಾಕ್ಬೋದು. ಗಟ್ಟಿ ಆಗಿಬಿಡ್ತಾವೆ. ಸೂಜಿ ಕೂಡ ಬೇಕಾಗಲ್ಲ. ನೀವು ಕೂಡ ಇದೇ ರೀತಿ ಫಸ್ಟ್ ದಾರ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಕುಚ್ಚು ಹಾಕಿ, ಬೇಗ ಕೂಡ ಆಗುತ್ತೆ. ಇವಾಗ ನೋಡಿ, ಇನ್ನೂ ಒಂದು ಕಲರ್ ಸುತ್ಕೋತೀನಿ. 2 ಕಲರ್ ಸುತ್ಕೋಬೇಕಲ್ಲ, ಇನ್ನೂ ಒಂದು ಕಲರ್ ಸುತ್ಕೋತೀನಿ. ಇದು ಕೂಡ ಅಷ್ಟೇ 67 ದಾರ ಸುತ್ಕೋತೀನಿ. ಬೇಗ ಬೇಗ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಫ್ಯಾನ್ ಗಾಳಿಯಲ್ಲಿ ಇಟ್ಬಿಟ್ರೆ ಆರಿಬಿಡ್ತಾವೆ. ಆಮೇಲೆ ಬೇಗ ಬೇಗ ಕುಚ್ಚು ಕಟ್ಬೋದು. ಇದು ಕೂಡ ಅಷ್ಟೇ 67 ಸುತ್ಕೋತೀನಿ. ತುಂಬ ಈಜಿ ಐತಿ, ಏನು ಕಷ್ಟ ಇಲ್ಲ. ಬೇಬಿ ಕುಚ್ಚು ಹಾಕಾಗಿ ಈಜಿಯಾಗಿ ಹಾಕ್ಬೋದು. 67 ದಾರ ಸುತ್ಕೊಂಡಿನಿ. ಸ್ವಲ್ಪ ಹಿಡ್ಕೊಂಡು ಕಟ್ ಮಾಡ್ಕೊತೀನಿ. ಒಂದು ಎಳೆ ಬಿಡಬಾರ್ದು, ಎಲ್ಲ ಎಳೆ ಹಿಡ್ಕೊಂಡು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ಹಿಡ್ಕೋಬೇಕು. 2 ಸೈಡ್ ಅಷ್ಟೇ ನೋಡಿಕೊಂಡು ಸೆಂಟ್ರಲ್ಲಿ ಹಿಡ್ಕೊಂಡು ಕಟ್ ಮಾಡಿ ಗಮ್ ಹಾಕೋತೀನಿ. ಕಟ್ ಮಾಡಿದ್ದೀನಿ. ಇವಾಗ ಗಮ್ ಹಾಕೋತೀನಿ. ದಾರ ಹೇಗೆ ರೆಡಿ ಮಾಡೋದು ಅದಕ್ಕೆ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕೂಡ ಗಮ್ ಹಾಕಿ ರೆಡಿ ಮಾಡಿದ್ದೀನಿ. 2 ಕಲರ್ ನೋಡಿ, ಈ ರೀತಿ ಸುತ್ಕೊಂಡು ರೆಡಿ ಮಾಡಬೇಕು. ನಾನು ಇವಾಗ ಎಲ್ಲ ಸುತ್ಕೋತೀನಿ. ಎಷ್ಟು ಬೇಕೋ ಅಷ್ಟು ಸುತ್ಕೋತೀನಿ. ಸುತ್ಕೊಂಡು ರೆಡಿ ಮಾಡಿ ಇಟ್ಬಿಡ್ತೀನಿ. ಸ್ವಲ್ಪ ಆರದ ಮೇಲೆ ಆಮೇಲೆ ಕುಚ್ಚು ಹಾಕಾಗಿ ಈಜಿ ಆಗುತ್ತೆ. ಇವಾಗ ನೋಡಿ, ಕುಚ್ಚು ಹಾಕ್ತಾ ಇದ್ದೀನಿ ನೋಡಿ. ಟೇಬಲ್ ಮೇಲೆ ಈ ರೀತಿ ಸೀರೆ ಹಾಕೋಬೇಕು. ಹಾಕ್ಕೊಂಡು ಇವಾಗ ಕುಚ್ಚು ಕಟ್ತೀನಿ. ದಾರ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಅಷ್ಟು ದಾರ ರೆಡಿ ಮಾಡಿ ಇಟ್ಟಿದ್ದೀನಿ. ಮುಂದೆ ಸ್ವಲ್ಪ ಎಲ್ಲ ಗಟ್ಟಿ ಐತಿ, ಸ್ವಲ್ಪ ಹೊತ್ತು ಬಿಟ್ಟಿದೆ ಫ್ಯಾನ್ ಗಾಳಿಯಲ್ಲಿ. ಇವಾಗ ಕುಚ್ಚು ಹಾಕೋಕ್ಕೆ ಈಜಿ ಆಗುತ್ತೆ, ಬೇಗ ಬೇಗ ಆಗುತ್ತೆ. ಹೇಗೆ ಹಾಕೋದು ಕುಚ್ಚು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ರೋಶೆ ನೀಡಲ್ ತೊಗೊಂಡಿನಿ. ಕ್ರೋಶೆ ನೀಡಲ್ ತೊಗೊಂಡು ಇಲ್ಲಿ ಹೋಲ್ ಹಾಕಬೇಕು. ಎಷ್ಟು ಗ್ಯಾಪ್ ಬೇಕು ನೋಡಿಕೊಂಡು ಹೋಲ್ ಹಾಕೋಬೇಕು. ಸೂಜಿ ಬೇಕಾಗಲ್ಲ, ನೀಡಲ್ ಇದ್ದರೆ ಆಯಿತು. ಹೋಲ್ ಹಾಕ್ಕೊಂಡು ಆರಾಮಾಗಿ ಹಾಕ್ಕೋಬೇಕು.
ಇವಾಗ ಬ್ಲೂ ಕಲರ್ ಹಾಕ್ತಾಯಿದ್ದೀನಿ. ಹೋಲೊಳಗೆ ಹಾಕಿ ದಾರ ಎಳ್ಕೊಬೇಕು. ಈಜಿಯಾಗಿ ಬಂದುಬಿಡ್ತಾ, ಮುಂದೆ ಗಟ್ಟಿಯಾಗಿಬಿಟ್ರೆ ಆಯಿತು. ನೋಡಿ ಈ ರೀತಿ ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ಹಿಡ್ಕೋಬೇಕು. ಹಿಡ್ಕೊಂಡು ಸ್ವಲ್ಪ ಜರಿ ಥ್ರೆಡ್ ತೊಗೋತೀನಿ. ಜರಿ ಥ್ರೆಡ್ ತೊಗೊಂಡು ಗಂಟು ಕಟ್ಕೋತೀನಿ. ಇವಾಗ ದಾರ ಸುತ್ಕೋತೀನಿ. ಎಷ್ಟು ಸ್ವಲ್ಪ ಒಂದು 3-4 ಸಲ ದಾರ ಸುತ್ಕೋಬೇಕು. ನೋಡಿ ಈ ರೀತಿ ಈಜಿಯಾಗಿ ಸುತ್ಕೋಬೇಕು. ಸಿಂಪಲ್ ಐತಿ ಬೇಬಿ ಕುಚ್ಚು ಹಾಕೋದೇನು ಕಷ್ಟ ಇಲ್ಲ. ಇವಾಗ ಎರಡು ಹಿಡ್ಕೊಂಡು ಇವಾಗ ಸ್ವಲ್ಪ ಉಲ್ಟಾ ಸೈಡ್ ಮಾಡ್ಕೋತೀನಿ. ಕುಚ್ಚು ಉಲ್ಟಾ ಸೈಡು ಗಂಟು ಕಟ್ಕೋತೀನಿ. ನೋಡಿ ಎಷ್ಟು ಈಜಿಯಾಗಿ ಹಾಕೋಬಹುದು ಕುಚ್ಚು. ಉಲ್ಟಾ ಸೈಡು ಹಿಡ್ಕೊಂಡು ಗಂಟು ಹಾಕೋತೀನಿ. ಯಾವಾಗಲೂ ಕುಚ್ಚು ಉಲ್ಟಾ ಸೈಡೇ ಗಂಟು ಇರಬೇಕು, ನೆನಪಿಟ್ಕೊಳ್ಳಿ. ನೋಡಿ ಈ ರೀತಿ 3-4 ಸಲ ಗಂಟು ಹಾಕೋಬೇಕು. ಬಿಚ್ಚುದಿಲ್ಲ, ಈ ಥರ ಹಾಕಿದ್ರೆ 4 ಸಲ ಹಾಕ್ಕೋಬೇಕು. ಗಟ್ಟಿಯಾಗಿ ಹಾಕೋಬೇಕು ಗಂಟು. ನೋಡಿ ಗಂಟು ಹಾಕಿ ಇವಾಗ ಕರೆಕ್ಟಾಗಿ ನೋಡಿಕೊಂಡು ಅದು ಕುಚ್ಚು ಎಷ್ಟೈತಿ ನೋಡ್ಕೊಂಡು ಕಟ್ ಮಾಡ್ಕೋತೀನಿ. ಸ್ವಲ್ಪ ಹಾಕಿದ್ದೆ ನಾನು ಮುಂಚೆನೇ ಕುಚ್ಚು. ನೋಡಿ ಎಷ್ಟು ಈಜಿಯಾಗಿ ಹಾಕೋಬಹುದು ಕುಚ್ಚು. ಇನ್ನೂ ಒಂದು ಹಾಕ್ಕೋತೀನಿ. ಇನ್ನೂ ಸ್ವಲ್ಪ ಎಷ್ಟು ಗ್ಯಾಪ್ ಬೇಕು ಅಷ್ಟು ನೋಡಿಕೊಂಡು ನೀಡಲ್ ತೊಗೊಂಡಿನಿ, ಹೋಲ್ ಹಾಕ್ಕೋತೀನಿ. ಈ ಥರ ನೀಡಲ್ ಇದ್ದರೆ ಆಯಿತು. ಹೋಲ್ ಹಾಕ್ಕೊಂಡು ಈ ದಾರ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಇವಾಗ ಹಾಕ್ಕೋತೀನಿ. ಇವಾಗ ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ. ಅದು ಒಂದು ಕಲರ್, ಇದು ಒಂದು ಕಲರ್ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಂದರೆ 2 ಕಲರ್ ಹಾಕ್ಕೊಳ್ಳಿ. ಅಂದರೆ ಒಂದೇ ಕಲರ್ 2 ಕುಚ್ಚು ಕೂಡ ಹಾಕ್ಕೋಬೋದು. ಇವಾಗಿನ ಜರಿ ಥ್ರೆಡ್ ತೊಗೋತೀನಿ. ತೊಗೊಂಡು ಇನ್ನು ಸುತ್ತಾಕೋತೀನಿ. ಇನ್ನು ಸುತ್ತಾಕಿ ಆಮೇಲೆ ಗಂಟು ಕಟ್ಕೋತೀನಿ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲಾಗಿ ಈಜಿಯಾಗಿ ಬೇಬಿ ಕುಚ್ಚು ಬೇಗ ಹೇಗೆ ಹಾಕೋದಂತ. ಸೂಜಿ ಕೂಡ ಯೂಸ್ ಆಗೋದಿಲ್ಲ. ಈ ಥರ ರೆಡಿ ಮಾಡಿ ಇಟ್ಬಿಟ್ರೆ ಆಯಿತು, ಬೇಗ ಹಾಕ್ಬೋದು. ಗಂಟು ಕಟ್ಕೋತೀನಿ. 3-4 ಸಲ ಗಂಟು ಕಟ್ಕೋಬೇಕು. ಗಟ್ಟಿಯಾಗಿ ಕಟ್ಕೋಬೇಕು ಗಂಟು. ತುಂಬ ಸಿಂಪಲ್ ಐತಿ ಹಾಕೋದು. ಸ್ವಲ್ಪ ಹತ್ರನೇ ತೋರಿಸ್ತಾ ಇದ್ದೀನಿ. ನೋಡಿ ಸಿಂಪಲಾಗಿ ಗಟ್ಟಿ ಹೇಗೆ ಹಾಕೋದು ನೋಡಿ. ಗಂಟು ಹಾಕಿದ್ದೀನಿ. ಇವಾಗ ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೋಬೇಕು. ಅದು ಕುಚ್ಚು ಎಷ್ಟೈತೆ ನೋಡಿ ಅಷ್ಟು ಉದ್ದ ಕಟ್ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಮಾಡಬಾರ್ದು. ಎಲ್ಲ ಕುಚ್ಚು ಒಂದೇ ಲೆವೆಲ್ ಇರಬೇಕು. ನೋಡಿ ಅದು ಒಂದು ಕಲರ್, ಇದು ಒಂದು ಕಲರ್ ಹಾಕ್ತಾಯಿದ್ದೀನಿ. ಇವಾಗ ಬ್ಲೂ ಕಲರ್ ಹಾಕೋತೀನಿ. ಇನ್ನೂ ಒಂದು ಹೋಲ್ ಹಾಕೋತೀನಿ. ಎಷ್ಟು ಗ್ಯಾಪ್ ಬೇಕು ಅಷ್ಟು ನೋಡಿಕೊಂಡು. ಜಾಸ್ತಿ ಗ್ಯಾಪ್ ಬಿಡಬಾರ್ದು, ಸ್ವಲ್ಪ ಬಿಡ್ತಾಯಿದ್ದೀನಿ ನಾನು. ಇವಾಗ ನೋಡಿ ದಾರ ಹಾಕೋತೀನಿ. ಎಷ್ಟು ಈಜಿಯಾಗಿ ಬಂದುಬಿಡ್ತಾ ನೋಡಿ. ಸ್ವಲ್ಪ ಮುಂದೆ ಆರಿಬಿಟ್ರೆ ಆಯಿತು. ಸುಜಿ ಆಗುತ್ತಲ್ಲ ಅದೇ ಥರ ಗಟ್ಟಿಯಾಗಿ ಬಿಡ್ತಾವೆ. ಮುಂಚೆ ಗಟ್ಟಿಯಾಗಿ ಬಿಡ್ತಾವೆ, ಏನಾಗೋದಿಲ್ಲ. ಬೇಗ ಹಾಕ್ಕೋಬೋದು. ಗಮ್ ಹಾಕಿ ಸ್ವಲ್ಪ ಬಿಟ್ಟರೆ ಆಯಿತು, ಗಟ್ಟಿಯಾಗಿ ಬಿಡ್ತಾವೆ. ಇವಾಗ ಸ್ವಲ್ಪ ಜರಿ ಥ್ರೆಡ್ ಕಟ್ ಮಾಡಿ ತೊಗೊಂಡಿನಿ. ಇವಾಗ ಸುತ್ತ ಹಾಕೋತೀನಿ. 3-4 ಸಲ ಸುತ್ತ ಹಾಕಿ ಗಂಟು ಕಟ್ಕೋತೀನಿ. ಒಬ್ರೊಬ್ರಿಗೆ ಕ್ರೋಶಾ ಡಿಸೈನ್ ಬರೋದಿಲ್ಲ, ಅದಕ್ಕೆ ಸಿಂಪಲಾಗಿ ಬೇಬಿ ಕುಚ್ಚು ಹೇಗೆ ಹಾಕೋದಂತ ತೋರಿಸ್ತಾ ಇದ್ದೀನಿ. ಕ್ರೋಶಾ ಡಿಸೈನ್ ಬರಲ್ಲ ಅಂದರೆ ಈ ರೀತಿ ಮನೆಯಲ್ಲಿ ಸಿಂಪಲಾಗಿ ಹಾಕೋಬಹುದು. ಇದು ನೋಡಿ ಗಂಟು ಕಟ್ಟಿದ್ದೀನಿ. ಇವಾಗ ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೋತೀನಿ. ನೋಡಿ ಕಟ್ ಮಾಡಿದ್ದೀನಿ. ಇವಾಗ ಗ್ರೀನ್ ಕಲರ್ ಹಾಕೋತೀನಿ. ಅದು ಒಂದು ಕಲರ್, ಇದು ಒಂದು ಕಲರ್. ತುಂಬ ಚೆನ್ನಾಗಿ ಬರುತ್ತೆ ಈ ಕುಚ್ಚು. ಇನ್ನೂ ಒಂದು ಕಲರ್ ಹಾಕೋತೀನಿ. ಹೋಲ್ ಹಾಕಿ ಆಮೇಲೆ ದಾರ ಹಾಕೊಂಡು ಎಳ್ಕೊಂಡು ಸುತ್ತಿ ಗಂಟು ಕಟ್ಟಿಬಿಟ್ರೆ ಆಯಿತು. ಎಳ್ಕೊತೀನಿ. ಎಳ್ಕೊಂಡು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟು ಹಿಡ್ಕೊಂಡು ಸ್ವಲ್ಪ ಜರಿ ಥ್ರೆಡ್ ಕಟ್ ಮಾಡ್ಕೊಂಡು ತೊಗೊಂಡು ಸುತ್ತ ಹಾಕೋತೀನಿ. ನೋಡಿ ಈ ರೀತಿ ಸುತ್ಕೋಬೇಕು. ಜರಿ ಥ್ರೆಡ್ ಈ ರೀತಿ ಸುತ್ಕೊಂಡು ಆಮೇಲೆ ಕುಚ್ಚು ಸ್ವಲ್ಪ ಉಲ್ಟಾ ಮಾಡಿ ಗಂಟು ಕಟ್ಕೋಬೇಕು. ಉಲ್ಟಾ ಸೈಡೇ ಗಂಟು ಕಟ್ಕೋಬೇಕು, ನೆನಪಿಟ್ಕೊಳ್ಳಿ. ಸ್ವಲ್ಪ ಸೀರೆ ಪಲ್ಲು ಉಲ್ಟಾ ಮಾಡಿ ಗಂಟು ಕಟ್ಕೊಂಡ್ರೆ ಆಯಿತು. ಇವಾಗ ನೋಡಿ ಕಟ್ ಮಾಡ್ಕೋತೀನಿ.
ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಬೇಗ ಆಗುತ್ತೆ ನೋಡಿ. ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಕುಚ್ಚು ಅಷ್ಟೇ ಇರಬೇಕು, ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ. ಫುಲ್ ಸೀರೆ ಹಾಕ್ಕೊಂಡಿನಿ, ತುಂಬ ಬೇಗ ಆಗುತ್ತೆ, ಫಾಸ್ಟಾಗಿ ಹಾಕೋಬೋದು. ಈ ರೀತಿ ಒಂದೊಂದು ಕಲರ್ ಹಾಕ್ಕೊಂಡಿನಿ, ಎಷ್ಟು ನೀಟಾಗಿ ಬಂದೈತೆ ನೋಡಿ. ನೀವು ಕೂಡ ಇದೇ ರೀತಿ ಸಿಂಪಲಾಗಿ ಕುಚ್ಚು ಹಾಕೋಬೇಕಂದ್ರೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.